ಮನೇಲಿ ಕುತ್ಕೊಂಡು ಹೆಂಡತಿ ಮುಖ ಎಷ್ಟು ನೋಡ್ತೀರಾ? ಹಾಗಾದ್ರೆ ನೀವು ಹೇಳ್ತಾ ಇರೋದು ಹೆಂಗಸರು ಕೆಲಸ ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಬರೇ ಗಂಡು ಮಕ್ಕಳು ಮಾತ್ರ ಕೆಲಸ ಮಾಡೋದಾ? ನಿಮ್ಗೆ ವರ್ಷಕ್ಕೆ ಬರೋ ಆದಾಯ ಸರಾಸರಿ 51,00,00,000. ಅದೇ ನಿಮ್ಮ ಎಂಪ್ಲಾಯೀಸಿಗೆ ಕೂಡ ಅಷ್ಟೇ ಆದಾಯ ಬರುತ್ತಾ? ಇಂಡಿಯನ್ ಎಂಪ್ಲಾಯೀಸ್ ಬರೇ 40 ಗಂಟೆ ಮಾತ್ರ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಬರೀ ಸುಳ್ಳು. ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋ ಎಷ್ಟೋ ಜನ ಒಂದು ವಾರಕ್ಕೆ 70ರಿಂದ 90 ಅವರ್ಸ್ ಗ್ಯಾರಂಟಿ ಕೆಲಸ ಮಾಡ್ತಾರೆ. ಯಾಕಂತೇಳಿದ್ರೆ ಮನೆಗೆ ಹೋದ ನಂತರನೂ ಕೂಡ ಅವರು ಮೇಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ. ಈವನ್ ಎಲ್&ಟಿ ಅಂತ ಕಂಪನಿಗಳು ಕೂಡ ಅವರ ಎಂಪ್ಲಾಯೀಸಿಗೆ ಅವರು ಕಂಪನಿ ಪ್ರಾಫಿಟ್ ಮಾಡಿದಾಗ ಏನಾದರೂ ಜಾಸ್ತಿ ಅದರಿಂದ ಶೇರ್ ಹಣ ಅವರಿಗೆ ಆ ಶೇರ್‌ಗಳಲ್ಲಿ ಪಾಲು ಏನಾದರೂ ಕೊಟ್ಟಿದ್ದಾರಾ? ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸುದ್ದಿಯಲ್ಲಿರೋ ವಿಷಯ ಅಂತ ಹೇಳಿದ್ರೆ, ಈ ಎಲ್&ಟಿ ಚೇರ್‌ಪರ್ಸನ್ ಎಸ್.ಎನ್. ಸುಬ್ರಹ್ಮಣ್ಯನ್ ಅಂತ ಹೇಳೋರು ಅವರು ಹೇಳಿರೋ ಒಂದು ಹೇಳಿಕೆ ಏನು ಅಂತ ಹೇಳಿದ್ರೆ, ಎಲ್ರೂ 90 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ. ಅದರಲ್ಲೂ ಈವನ್ ಭಾನುವಾರನೂ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು. ಅವ್ರು ಹೇಳಿರೋ ಹೇಳಿಕೆಯಲ್ಲಿ ಒಂದು ವಿಷಯ ಏನು ಗಮನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಹೆಂಡತಿ ಮುಖ ಎಷ್ಟು ಅಂತೇಳಿ ನೋಡ್ತೀರಾ? ಅದ್ರ ಬದಲು ನೀವು ಆಫೀಸಿಗೆ ಬಂದು ಕೆಲಸ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ, ಈ ಸುಬ್ರಹ್ಮಣ್ಯನ್ ಸರ್‌ಗೆ ನಂದು ಒಂದು 10 ಪ್ರಶ್ನೆಗಳು. ಆ ಪ್ರಶ್ನೆಗಳು ಏನಿವೆ ಅಂತ ಹೇಳಿದ್ರೆ ಈ ರೀತಿ ಇವೆ. ಒಂದು, ಸರ್ ನೀವು ಚೇರ್‌ಪರ್ಸನ್. ನಿಮ್ಗೆ ವರ್ಷಕ್ಕೆ ಬರೋ ಆದಾಯ ಸರಾಸರಿ 51,00,00,000. ಅದೇ ನಿಮ್ಮ ಎಂಪ್ಲಾಯೀಸಿಗೆ ಕೂಡ ಅಷ್ಟೇ ಆದಾಯ ಬರುತ್ತಾ? ನನ್ಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಇವತ್ತು ಮನಿ ಕಂಟ್ರೋಲ್ ಅನ್ನೋ ನ್ಯೂಸ್ ಪೇಪರ್ ಅವರು ಹೇಳಿರೋ ಪ್ರಕಾರ ನಿಮ್ಮ ಕಂಪನಿಯಲ್ಲಿ ಕನ್ಸ್ಟ್ರಕ್ಷನ್ ಲೇಬರರಿಗೆ ಒಂದು ತಿಂಗಳಿಗೆ ಬರೋ ವೇತನ 16,000ದಿಂದ 18,000. ಅದೇ ಒಬ್ಬ ಸೈಟ್ ಇಂಜಿನಿಯರಿಗೆ 20,000 ತಿಂಗಳಿಗೆ. ಅದೇ ಒಬ್ಬ ಮೇಂಟೆನೆನ್ಸ್ ಪರ್ಸನ್‌ಗೆ 23,000. ಒಬ್ಬ ಲೊಕೇಟರಿಗೆ 10,000 ತಿಂಗಳಿಗೆ. ಸಿವಿಲ್ ಇಂಜಿನಿಯರಿಗೆ 22,000. ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ 23,000. ಸೇಫ್ಟಿ ಸೂಪರ್ವೈಸರಿಗೆ 19,000. ಫ್ಯಾಬ್ರಿಕೇಟರಿಗೆ 34,000. ಇಂಜಿನಿಯರಿಗೆ 16,000. ಡ್ರೈವರಿಗೆ 22,000. ಒಬ್ಬ ಅಸಿಸ್ಟೆಂಟ್‌ಗೆ 26,000 ತಲಾ ವೇತನ ಪರ್ ಮಂತ್. ಅದೇ ನಿಮ್ಮ ವೇತನ ಆಲ್ಮೋಸ್ಟ್ 4.5 ಕೋಟಿ ಪರ್ ಮಂತ್. ಹಾಗಿರುವಾಗ ಇದೇ ಮನಿ ಕಂಟ್ರೋಲ್ ಅನ್ನೋ ಪತ್ರಿಕೆ ಇನ್ನೂ ಒಂದು ಅಂಶ ಏನು ಹೇಳಿದೆ ಅಂತ ಹೇಳಿದ್ರೆ, ಸರಾಸರಿ ವೇತನ ನಿಮ್ಮ ಆಫೀಸಲ್ಲಿರೋ ಎಂಪ್ಲಾಯೀಸ್‌ಗಳ ಸರಾಸರಿ ವೇತನ 2024ರಲ್ಲಿ 9 ಲಕ್ಷ ಆನ್ಯುವಲ್ ವೇತನ. ಅದೇ ನಿಮ್ಮ ವಾರ್ಷಿಕ ಆದಾಯ 51 ಕೋಟಿ. ಹಾಗಿರುವಾಗ ನೀವು ಎಂಪ್ಲಾಯೀಸ್ ಎಲ್ಲ 90 ಗಂಟೆ ಕೆಲಸ ಮಾಡಿ ಅನ್ನೋದು ಎಷ್ಟು ಸಮಂಜಸ ಅಂತೇಳಿ ನೀವೇ ಹೇಳಬೇಕು. ಎರಡನೇ ಪ್ರಶ್ನೆ, ವಾರಕ್ಕೆ 90 ಗಂಟೆ ಕೆಲಸ ಮಾಡಿ ಅಂತೇಳಿ ಹೇಳಿದ್ದೀರಾ. ಈವಾಗಲೇ 8 ಗಂಟೆ ದಿನಕ್ಕೆ ಕೆಲಸ ಮಾಡ್ಲಿಕ್ಕಿರೋದು ನಮ್ಮ ಲೇಬರ್ ಲಾ ಪ್ರಕಾರ. ಹಾಗಿದ್ರೂ ಕೂಡ ಪ್ರತಿಯೊಬ್ಬ ಎಂಪ್ಲಾಯ್, ಅದು ಕೂಡ ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ, ಡೆಲ್ಲಿ ಇಂಥ ಮೆಟ್ರೋಪಾಲಿಟನ್ ಸಿಟಿನಲ್ಲಿರುವಂಥ ಎಲ್ಲ ಎಂಪ್ಲಾಯೀಸ್‌ಗಳು ದಿನಕ್ಕೆ ಒಂದು 10ರಿಂದ 12 ಗಂಟೆ ಗ್ಯಾರಂಟಿ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ 2ರಿಂದ 3 ಗಂಟೆ ನಮ್ಮ ಟ್ರಾಫಿಕಲ್ಲೇ ಕಳೆದೋಗುತ್ತೆ. ಅದು ಯಾರಿಗೆ ಬೀಳಬೇಕು? ನೀವೇ ನಿಮ್ಮಂಥ ಚೇರ್‌ಪರ್ಸನ್‌ಗಳೇ ಹೇಳಿರೋದು. ಎಲ್ಲ ವರ್ಕರ್ಸ್ ಆಫೀಸಿಗೆ ಬಂದೇ ಕೆಲಸ ಮಾಡಬೇಕು, ಮನೆಯಿಂದ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಂಡು. ಸೊ, ಆ ಟ್ರಾಫಿಕಲ್ಲಿ ಅವ್ರು ಸ್ಪೆಂಡ್ ಮಾಡೋ ಟೈಮ್ ಅದು ಯಾರ ಮೇಲೆ ಬರುತ್ತೆ? ಅದನ್ನ ನೋಡಿದ್ರೆ ಆಲ್ಮೋಸ್ಟ್ 90ರಿಂದ 100 ಅವರ್ಸ್ ಎಲ್ಲ ನೌಕರರ ಟೈಮ್ ಆಫೀಸ್ ವೇಳೆಯಲ್ಲೇ ಹೋಗುತ್ತೆ. ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮನೇಲಿ ಕುತ್ಕೊಂಡು ಹೆಂಡತಿ ಮುಖ ಎಷ್ಟು ನೋಡ್ತೀರಾ? ಹಾಗಾದ್ರೆ ನೀವು ಹೇಳ್ತಾ ಇರೋದು ಹೆಂಗಸರು ಕೆಲಸ ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಬರೇ ಗಂಡು ಮಕ್ಕಳು ಮಾತ್ರ ಕೆಲಸ ಮಾಡೋದಾ? ನೀವು ಹೆಂಡತಿ ಮುಖ ಎಷ್ಟು ನೋಡ್ತೀರಾ ಅಂತ ಹೇಳಿದ್ರೆ ಈ ಮಾತಿಗೆ ಒಂದು ಅರ್ಥ ಇದೆಯಾ? ಇದು ಒಂಥರ ಹೆಣ್ಣನ್ನು ಮೂದಲಿಕೆಯಿಂದ ನೋಡಿರುವಂತಹ ಒಂದು ಮನಸ್ಥಿತಿ. ನಿಮ್ಮ ಪ್ರಕಾರ 24ರಲ್ಲೂ ಕೂಡ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಅದು ಬರೇ ಗಂಡು ಮಕ್ಕಳು, ಪುರುಷರು. ಅದೇ ಹೆಣ್ಣು ಮಕ್ಕಳು ಅವ್ರು ಕೆಲ್ಸಕ್ಕೆ ಹೋಗೋದಿಲ್ಲ. ಅವ್ರ ಮನೇಲಿ ಕೂತ್ಕೊಳ್ಳೋದು. ಅದರಿಂದ ಅವ್ರು ಏನಿದ್ರು ಒಂದು ಆಬ್ಜೆಕ್ಟ್. ಅವರನ್ನು ಗಂಡಸರು ನೋಡೋದಷ್ಟೇ ಅವರ ಏನು ಇಡೀ ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವದ ಉದ್ದೇಶವೇ ಅವರನ್ನು ಇತರರು ನೋಡೋದು. ಅವರು ಒಂದು ನೋಡುವಿಕೆಯ ವಸ್ತು ಅಂತ ಹೇಳಿ ನಿಮ್ಮ ಪ್ರಕಾರ, ನಿಮ್ಮ ಹೇಳಿಕೆಯ ಪ್ರಕಾರ. 4ನೇ ಕ್ವೆಶ್ಚನ್ ಅಂತ ಹೇಳಿದ್ರೆ,
ಇವಾಗ ನೀವು ಹೇಳಿದ ಪ್ರಕಾರ ಭಾರತದಲ್ಲಿ 90 ಗಂಟೆ ಒಬ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ. ಅದೇ ಬೇರೆ ದೇಶಗಳಲ್ಲೆಲ್ಲ ಒಂದು 40 ಗಂಟೆ ಅಂತೇಳಿ ವರ್ಕಿಂಗ್ ಅವರ್ಸ್ ಇದ್ರೆ, ಅದರ ನಂತರ 9ರಿಂದ 5 ಗಂಟೆ ತನಕ ಕೆಲಸ ಅಂತೇಳಿ ಇದ್ರೆ, ಅದು ಕೆಲಸದ ವೇಳೆ ಅಂತ ಹೇಳಿದ್ರೆ, ಅದರ ನಂತರ ಫೋನ್ ಕಾಲ್ ಮಾಡೋಕ್ಕೂ ಆ ದೇಶಗಳಲ್ಲಿ ರೆಸ್ಟ್ರಿಕ್ಷನ್ ಇದೆ. ಆದ್ರೆ ಭಾರತದಲ್ಲಿ ಈವನ್ ಐಟಿ ಎಂಪ್ಲಾಯೀಸ್ ಅವರೆಲ್ಲ ಹೆಚ್ಚಾಗಿ ಔಟ್‌ಸೋರ್ಸಿಂಗ್ ಕಂಪನಿಯಲ್ಲಿ ಇರೋರು. ಸೊ ಅವರು ಮೂಲತಃ ಆಸ್ಟ್ರೇಲಿಯಾ, ಜರ್ಮನಿ, ಯುರೋಪಿಯನ್ ಕಂಟ್ರೀಸ್, ಅಮೆರಿಕ ಈ ದೇಶಗಳಿಗೆ ಸರ್ವಿಸ್ ಕೊಡೋರು. ಹಾಗಿರುವಾಗ ಅವರು ಕೆಲವೊಂದು ಸಲ ಬೆಳಗ್ಗೆ ಬೇಗ ಆಸ್ಟ್ರೇಲಿಯಾದ ಟೈಮಿಗೆ ಬೇಕಾಗಿ ಬೆಳಗ್ಗೆ ಬೇಗನೂ ಕಾಲ್ ತಗೋಬೇಕು. ಅನಂತರ ಯುಎಸ್ ಟೈಮಿಗೆ ಅದು ರಾತ್ರಿ 12, 1 ಗಂಟೆ ಆ ಟೈಮಲ್ಲೂ ಕಾಲ್ ತಗೋಬೇಕು. ಅವ್ರ ಮನೆಗೆ ಹೋದ್ರೂ ಕೂಡ ಅವರ ಮೊಬೈಲಿಗೆ, ವಾಟ್ಸ್‌ಆ್ಯಪಲ್ಲಿ ಬರೋ ಮೆಸೇಜಿಗೆ ಅಥವಾ ಅವರ ಇಮೇಲ್ ಎಲ್ಲ ನಮ್ಮ ಫೋನಲ್ಲೇ ಇರೋದ್ರಿಂದ ಅದಕ್ಕೂ ರೆಸ್ಪಾಂಡ್ ಮಾಡ್ಬೇಕು. ಸೊ ಇಂಡಿಯನ್ ಎಂಪ್ಲಾಯೀಸ್ ಬರೇ 40 ಗಂಟೆ ಮಾತ್ರ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಬರೀ ಸುಳ್ಳು. ಎಷ್ಟೋ ಜನ ನಾವೇ ನೋಡಿದ್ದೀವಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋ ಎಷ್ಟೋ ಜನ ಒಂದು ವಾರಕ್ಕೆ 70ರಿಂದ 90 ಅವರ್ಸ್ ಗ್ಯಾರಂಟಿ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮನೆಗೆ ಹೋದ ನಂತರನೂ ಕೂಡ ಅವರು ಮೇಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ನೀವು ಹೇಳಿದ ಪ್ರಕಾರ 90 ಗಂಟೆ ಕೆಲಸ ಮಾಡ್ಬೇಕು. ಕೆಲಸ ಮಾಡೋದು 90 ಗಂಟೆ ಆದ್ರೆ ಆ ಮನುಷ್ಯ ದಿನಕ್ಕೆ ಒಂದು 2 ಗಂಟೆ ಟ್ರಾಫಿಕಲ್ಲಿ ಕಳೆದ್ರೆ ಅವರಲ್ಲಿರೋ ಟೈಮ್ ಎಷ್ಟು? ಹಾಗಾದ್ರೆ ಅವರು ಮನೆಗೆ ಹೋಗಿ ನಿದ್ದೆ ಮಾಡೋದು ಯಾವಾಗ? ಅವರ ಹೆಲ್ತ್ ಹಾಳಾದ್ರೆ ಈ ದೇಶದಲ್ಲಿ ಒಂದು ಪ್ರಾಪರ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಾ? ಇದ್ರ ಬಗ್ಗೆ ನಿಮ್ಮಂತಹ ದೊಡ್ಡ ವ್ಯಕ್ತಿಗಳು ಯಾಕೆ ಯಾವತ್ತೂ ಮಾತಾಡಲ್ಲ? ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರು ಇರ್ಬೋದು ಅಥವಾ ಇತರ ನೌಕರರೇ ಇರ್ಬೋದು, ಎಲ್-ಎನ್-ಟಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ನೌಕರರೇ ಇರ್ಬೋದು, ಅವರ ಆರೋಗ್ಯ ಹಾಳಾದ್ರೆ ಅದನ್ನ ನೋಡ್ಕೊಳ್ಳೋರು ಯಾರು? ಇತ್ತೀಚೆಗೆ ನಾವೇ ನೋಡಿದ್ವಿ ಇ-ಎನ್-ವೈ ಅನ್ನೋ ಒಂದು ಕನ್ಸಲ್ಟಿಂಗ್ ಕಂಪನಿಯಲ್ಲಿ ಒಬ್ಳು ಹುಡುಗಿ 22 ವರ್ಷ 25 ವರ್ಷದ ಹುಡುಗಿ, ಅವಳು ಸ್ಟ್ರೆಸ್‌ನಿಂದ ಸತ್ತೋದ್ಲು. ಅವಳ ಶವ ಸಂಸ್ಕಾರಕ್ಕೂ ಯಾರೂ ಬಂದಿಲ್ಲ. ಅವಳ ಆಫೀಸಿಂದನೇ. ಹೀಗೆ ಇರೋವಾಗ, ಈ ಥರ ನಮ್ಮನ್ನ ಈ ಕಂಪನಿಗಳು ಟ್ರೀಟ್ ಮಾಡ್ತಾ ಇರುವಾಗ, ನಾವು ಮನೆಯಲ್ಲೇ ಟೈಮೇ ಸ್ಪೆಂಡ್ ಮಾಡದಿದ್ರೆ, ಆ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂತೇಳಿ ಬೆಳೆಯೋದು ಯಾರು? ಅಲ್ಟಿಮೇಟ್ಲಿ ನಮ್ಗಿರೋದು ಮನೆಯವರು. ಅವರ ಜೊತೆಗೆ ನೀವು ಟೈಮೇ ಸ್ಪೆಂಡ್ ಮಾಡಬೇಡಿ ಅಂತೇಳಿ ಹೇಳಿದ್ರೆ, ನಮ್ಮ ಆಫೀಸವರು ನಮ್ಗೆ ಏನಾದ್ರೂ ಕಷ್ಟ ಕಾಲ ಬಂದಾಗ ಬರೋದಿಲ್ಲ. ನಮ್ಮ ಕಂಪನಿ ಇವತ್ತು ಎಲ್ಲಾ ಕಂಪನಿಗಳಿಗೆ ಎಂಪ್ಲಾಯೀಸ್ ಅನ್ನೋದು ಯೂಸ್ ಆಂಡ್ ಥ್ರೋ. ಇವತ್ತು ಉಳಿಸ್ಕೋತಾರೆ, ನಮ್ಮಿಂದ ಪ್ರಾಫಿಟ್ ಇಲ್ಲ ಅಂತೇಳಿ ಹೇಳಿದ್ರೆ ನಾಳೆ ತೆಗ್ದು ಹಾಕ್ತಾರೆ. ಹಾಗಿರುವಾಗ ನಮ್ಮ ಆರೋಗ್ಯದ ಬಗ್ಗೆಯೂ ನಾವು ಕಾಳಜಿ ತೋರಿಸದೇ ಇದ್ರೆ, ಇನ್ಯಾರು ನಮ್ಮನ್ನು ನೋಡ್ಕೋಬೇಕು? ದೇಶದಲ್ಲಿ ಆರೋಗ್ಯ ಪಾಲಿಸಿ ಅಂತೇಳಿ ಇಲ್ಲ. ಹೆಲ್ತ್ ಕೇರ್ ಸಿಸ್ಟಮೇ ಇಲ್ಲ. ಆನಂತರ ಕಂಪನಿನೂ ಕೂಡ ನಮ್ಮ ಕೇರ್ ಸಿಸ್ಟಮ್ ಅನ್ನ ಸರಿಪಡಿಸ್ಬೇಕು ಅನ್ನೋದ್ರ ಆಹ್, ನೀ ರೀತಿನಲ್ಲಿ ಯಾವ ಒಬ್ಬ ಕಾರ್ಪೊರೇಟ್ ಚೇರ್‌ಪರ್ಸನ್ ಕೂಡ ಆ ಬಗ್ಗೆ ಮಾತೇ ಎತ್ತೋದಿಲ್ಲ. ಹಾಗಿರುವಾಗ ನೀವು 90 ಗಂಟೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋರು ಯಾರು? ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಂಪನಿಯಲ್ಲಿ ಇವಾಗ ನಾನೇ ಈ ಅಂಕಿ ಅಂಶಗಳ ಪ್ರಕಾರ ನಿಮ್ಮಂಥವರಿಗೆ 51 ಕೋಟಿ, 60 ಕೋಟಿ, 100 ಕೋಟಿ ಬರುತ್ತೆ. ಕಂಪನಿ ಪ್ರಾಫಿಟ್ ಮಾಡಿದ್ರೆ ಅದರಲ್ಲೂ ಕೂಡ ನಿಮಗೆ ಶೇರ್ ಬರುತ್ತೆ. ಅದಕ್ಕೆ ಸಾಮಾನ್ಯ ಎಂಪ್ಲಾಯೀಸ್‌ಗೆ ಕಂಪನಿ ಅವ್ರು 90 ಗಂಟೆ ಕೆಲಸ ಮಾಡಿದ್ರು, ಅದರಿಂದ ಅವರಿಗೆ ಬರುವ ಬೆನಿಫಿಟ್ ಏನು ಅಂತೇಳಿ ನೀವೇ ಹೇಳ್ಬೇಕು. ಈವನ್ ಎಲ್-ಎನ್-ಟಿ ಅಂತ ಕಂಪನಿಗಳು ಕೂಡ ಅವರ ಎಂಪ್ಲಾಯೀಸ್‌ಗೆ ಅವರು ಕಂಪನಿ ಪ್ರಾಫಿಟ್ ಮಾಡಿದಾಗ ಏನಾದ್ರೂ ಜಾಸ್ತಿ ಅದರಿಂದ ಹಣ ಅವರಿಗೆ ಆ ಶೇರ್‌ಗಳಲ್ಲಿ ಪಾಲು ಏನಾದ್ರೂ ಕೊಟ್ಟಿದ್ದಾರಾ? ಅದು ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಈಲಾನ್ ಮಸ್ಕಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ವ್ಯಕ್ತಿಗಳು ಹೇಳೋದು ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಜನನ ಪ್ರಮಾಣ ಕುಸಿತಾ ಇದೆ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಎಲ್ಲ ಡೆವಲಪ್ಡ್ ನೇಷನ್ಸ್ ಮತ್ತು ಭಾರತದ ದೇಶದಲ್ಲೂ ಕೂಡ ಜನನ ಪ್ರಮಾಣ ಕುಸಿತಾ ಇದೆ. ಯಾರಿಗೂ ಕೂಡ ಇವತ್ತು ತುಂಬಾ ಮಕ್ಕಳು ಮಾಡ್ಕೊಳ್ಳೋ ಸಾಧ್ಯತೆನೂ ಇಲ್ಲ, ಅಫೋರ್ಡಬಿಲಿಟಿನೂ ಇಲ್ಲ. ಇದು ಯಾಕೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮಂಥವ್ರು 90 ಗಂಟೆ ಕೆಲಸ ಮಾಡಿ ಅಂತೇಳಿ ಹೇಳ್ತೀರಾ. ಮನೆಯಲ್ಲಿ ಹಾಗಾದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಒಂದ್ ಕಡೆ ನೀವೇ ಹೇಳ್ತೀರಾ ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಎಲ್ರೂ ಕೂಡ ಒಂದು 2, 3 ಮಕ್ಕಳನ್ನು ಮಾಡ್ಕೋಬೇಕು ಅಂತ ಹೇಳ್ಕೊಂಡು. ಆದ್ರೆ 90 ಗಂಟೆ ಒಬ್ಬ ವ್ಯಕ್ತಿ ಹೊರಗೆ ಕೆಲಸ ಮಾಡ್ತಾ ಇದ್ರೆ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ಮಕ್ಕಳನ್ನ ಹಾಗಾದ್ರೆ ಒಬ್ಬ ಥರ್ಡ್ ಪರ್ಸನ್‌ಗೆ ನ್ಯಾನಿಗೆ ಅಥವಾ ಅವಳನ್ನು ನೋಡ್ಕೊಳ್ಳಿಕ್ಕೆ ಒಂದು ಜನ ನೇಮಿಸ್ಕೊಂಡು ಅವರಿಗೆ ಔಟ್‌ಸೋರ್ಸ್ ಮಾಡ್ಬೇಕಾ? ಹಾಗಿದ್ರೆ ನೀವೇ ನಾಳೆ ಹೇಳ್ತೀರಾ ಪೇರೆಂಟಿಂಗ್ ಎಲ್ಲ ಔಟ್‌ಸೋರ್ಸಿಂಗ್ ಆಗ್ತಾ ಇದೆ. ಆದ್ರಿಂದ ಮಕ್ಕಳಲ್ಲಿ ವ್ಯಾಲ್ಯೂ ಸಿಸ್ಟಮೇ ಬೆಳೀತಾ ಇಲ್ಲ ಅಂತ ಹೇಳ್ಕೊಂಡು. ಇದಕ್ಕೂ ನೀವೇ ಉತ್ತರ ಕೊಡ್ಬೇಕು. ಇನ್ನೊಂದು ಮುಂದಿನ ಪ್ರಶ್ನೆ.
ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳ್ತಾರೆ, ನೀವು ಎಲ್ಲರೂ 70 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ ಅಂತ ಹೇಳಿ. ಸುಬ್ರಹ್ಮಣ್ಯನ್ ಸರ್ ನೀವು ಹೇಳ್ತೀರಾ 90 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿ. ಅದೇ ನಮ್ಮ ದೇಶದ ಪ್ರಧಾನಿ ಮೋದಿಜಿ ಅವರು ಹೇಳ್ತಾರೆ, ನಾನು 18 ಗಂಟೆ ಕೆಲಸ ಮಾಡ್ತೀನಿ, ಅದು ಆಲ್ಮೋಸ್ಟ್ 126 ಗಂಟೆ ಆಗುತ್ತೆ. ನಾವು ಯಾರ ಮಾತನ್ನು ಕೇಳಬೇಕು ಅಂತ ಹೇಳಿ ನೀವೇ ಹೇಳಬೇಕು. ನಿಮ್ಮಂತಹ ದೊಡ್ಡ ವ್ಯಕ್ತಿಗಳು ಭಾರತದಲ್ಲಿ ಇಷ್ಟು ಜನ ನೌಕರರಿದ್ದಾರೆ. ಅವರ ಬೇಸಿಕ್ ಸವಲತ್ತುಗಳನ್ನು ಒಂದು ಒಳ್ಳೇದು ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡಿದಿರಿ? ನಮ್ಮ ದೇಶದಲ್ಲಿ ಒಂದು ಇಂಡಸ್ಟ್ರಿಯಲ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಗೈಡ್‌ಲೈನ್ ಅಂತೇಳಿ ಇದೆ. ಅದು ಎಂಪ್ಲಾಯೀಸಿನ ಸವಲತ್ತುಗಳನ್ನು ನೋಡಿಕೊಳ್ಳಲು ಸರ್ಕಾರಗಳು ತಂದಿರುವಂತಹ ಗೈಡ್‌ಲೈನ್ಸ್, ರೂಲ್ಸ್. ಅದನ್ನು ಐಟಿ ಮತ್ತೆ ಐಟಿಎಸ್ ಕಂಪನಿಗಳಿಗೆ ಅಪ್ಲಿಕೇಬಿಲಿಟಿ ಇಲ್ಲ. ಅದು ಯಾಕೆ ಇಲ್ಲ ಅಂತ ಹೇಳಿದ್ರೆ, ಅದಕ್ಕಿಂತ ಬೆಟರ್ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು. ಆದ್ರೆ ನಿಮ್ಮಂತಹ ಕಾರ್ಪೊರೇಟ್ ವ್ಯಕ್ತಿಗಳು ಬಂದು 90 ಗಂಟೆ ಕೆಲಸ ಮಾಡಿ, 126 ಗಂಟೆ ಕೆಲಸ ಮಾಡಿ, 70 ಗಂಟೆ ಕೆಲಸ ಮಾಡಿ ಅಂತೇಳಿ ಹೇಳಿದ ನಂತರ, ಇಂತಹ ಒಂದು ಗೈಡ್‌ಲೈನ್ ರೂಲ್ಸ್ ಅನ್ನ ಯಾಕೆ ಇನ್ಅಪ್ಲಿಕೇಬಲ್ ಅಂತೇಳಿ ಹೇಳ್ತಾ ಇದ್ದೀರಾ? ನೀವು ಹೇಳೋದೊಂದು ಮಾಡೋದೊಂದು ಅಂತೇಳಿ ಆಗ್ತಾ ಇದೆ. ನಿಮ್ಗೆ ನಾವು ಕೊಡುವ ಸರ್ವಿಸ್ ಯುರೋಪಿಯನ್ ರೀತಿಯ ಸರ್ವಿಸಸ್ ಬೇಕು. 80 ಅವರ್ಸ್, 90 ಅವರ್ಸ್, 126 ಅವರ್ಸ್. ಆದ್ರೆ ಅಂತಹ ಯುರೋಪ್‌ಗಳಲ್ಲಿ ಕೊಡುವಂತಹ ಒಂದು ಬೇಸಿಕ್ ಫೆಸಿಲಿಟೀಸ್, ಜಾಬ್ ಸೆಕ್ಯೂರಿಟಿ ಇರ್ಬೋದು, ಅಥವಾ ಹೆಲ್ತ್ ಕೇರ್ ಸಿಸ್ಟಮ್ ಇರ್ಬೋದು, ಅಥವಾ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಸ್ಟಮ್ ಇರ್ಬೋದು. ಅದ್ಯಾವುದು ಈ ದೇಶದಲ್ಲಿ ಇಲ್ಲ. ಹಾಗಿರುವಾಗ ನೀವು 90 ಗಂಟೆ ಕೆಲಸ ಮಾಡಿ ಅನ್ನೋದನ್ನು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಅನ್ನೋದನ್ನ ನೀವೇ ಗಮನಿಸಬೇಕು. ಅಟ್‌ಲೀಸ್ಟ್ ನೀವು ಎಜುಕೇಟೆಡ್ ಆಗಿ, ಇಷ್ಟು ಕ್ವಾಲಿಫೈಡ್ ಆಗಿ, ಪ್ರಪಂಚ ಜ್ಞಾನ ಇದ್ದು, ಭಾರತದಂತಹ ದೇಶದಲ್ಲಿ ಎಲ್ಲಿ ಇವತ್ತಿಗೂ ಕೂಡ ಒಂದು 28% ಅನಕ್ಷರಸ್ಥರಿದ್ದಾರೆ. ಇಂತಹ ದೇಶದಲ್ಲಿ ಇಂತಹ ಒಂದು ಹೇಳಿಕೆ ನೀಡುವ ಮೊದಲು ಒಂದು ಸ್ವಲ್ಪ ಆಲೋಚನೆ ಮಾಡಿ ನೀಡ್ಬೇಕು. ಯಾಕಂತ ಹೇಳಿದ್ರೆ, ಇಂತಹ ಹೇಳಿಕೆ ನೀವು ನೀಡೋದ್ರಿಂದ ಪ್ರಪಂಚದವರು, ಬೇರೆ ದೇಶಗಳವರು ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ಭಾರತೀಯರು ಕೆಲಸನೇ ಮಾಡೋದಿಲ್ಲ, ಇವರೆಲ್ಲರ ಆಲಸಿಗಳು. ಅದರಿಂದಾಗಿ ಇವರು ಇನ್ನೂ ಕೂಡ ಸ್ಲೇವ್‌ಗಳ ಹಾಗೆ, ಗುಲಾಮರ ಹಾಗೆ 80 ಗಂಟೆ, 90 ಗಂಟೆ, 100 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು. ಆ ನಾವು ನಾವು ಮೂಲತಃ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ಕೆಲಸಕ್ಕಾಗಿ ಇರ್ಬೇಕಾ ಅಥವಾ ನಾವು ಜೀವನ ಮಾಡೋದಕ್ಕೋಸ್ಕರ ಕೆಲಸ ಇರ್ಬೇಕಾ ನೀವುಗಳೇ ಉತ್ತರಿಸಬೇಕು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.